ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಜಾಲ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಯಾರು ಭಾಗವಹಿಸ್ತಾ ಇದ್ದಾರೆ ಅವರ ಪರಿಚಯವನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ಆರಂಭಿಸೋಣ. ಇಂದಿನ ಕಾರ್ಯಕ್ರಮದ ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನಾನು ದ್ವಾರಕಾನಾಥ್ ಅಂತ BEML ಕಾರ್ಖಾನೆಯ ರಕ್ಷಣಾ ವಿಭಾಗದಲ್ಲಿ ಉಪವ್ಯವಸ್ಥಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ವೃತ್ತಪತ್ರಿಕೆ ಓದುವುದು, ಹೆಚ್ಚು ದೂರ ಕಾಲ್ನಡಿಗೆಯಲ್ಲಿ ನಡೆಯುವುದು, ತೋಟಗಾರಿಕೆ ಹಾಗೂ ಸಂಗೀತವನ್ನು ಆಲಿಸುವುದು. ತುಂಬಾ ಸಂತೋಷ ದ್ವಾರಕನಾಥ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ತಮಗೆ ಮುಂದಿನ ಸ್ಪರ್ಧಿ. ನನ್ನ ಹೆಸರು ವಿದ್ಯಾಧರಿ ಸನಗರಂ ಅಂತ. ನಾನು ಮೂಲತಃ ಆಂಧ್ರ ಪ್ರದೇಶದ ಹಿಂದೂಪುರ ನಿವಾಸಿ. ಮದುವೆ ನಂತರ ಕನ್ನಡ ಕಲಿಯುತ್ತಾ ಇದ್ದೇನೆ. ಈಗ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದೇನೆ. ನಾನು ಗೃಹಿಣಿ. ನನ್ನ ಹವ್ಯಾಸಗಳು ರುಚಿಯಾದ ಅಡುಗೆ ಮಾಡುವುದು, ಹಾಡು ಕೇಳುವುದು, ನನ್ನ ಸ್ನೇಹಿತರೊಂದಿಗೆ ಮಹಿಳಾ ಮಂಡಳಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು. ಬಹಳ ಸಂತೋಷ ವಿದ್ಯಾಧರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ತಮಗೆ ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಂಕಪ್ಪ ರತ್ನಪ್ಪ ಉಜರತಿ ಅಂತೇಳಿ. ನಾನು ಮೂಲತಃ ಸುರಪುರ ತಾಲೂಕದವನು. ನಾನು ಕೃಷಿ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸ ವೃತ್ತಪತ್ರಿಕೆ ಓದೋದು ಮತ್ತು ಕ್ರಿಕೆಟ್ ವೀಕ್ಷಣೆ ಮಾಡುವುದು. ಎಂಕಪ್ಪ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ನೋಡಿ ಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಸರಿ ಉತ್ತರವನ್ನ ನೀಡಿದರೆ 2 ಪುಸ್ತಕಗಳ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನು ರಾಷ್ಟ್ರೋತ್ಥಾನ ಸಾಹಿತ್ಯದವರು ನೀಡಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಮೊದಲ ಪುಸ್ತಕ ಋತ ಸತ್ಯ ಧರ್ಮ, DVG ಬರೆದಿರುವಂಥ ಕೃತಿ ಇದು. ಮೊದಲ ಪ್ರಶ್ನೆ ದ್ವಾರಕಾನಾಥ್ ಅವರಿಗೆ ಬರ್ತಾ ಇದೆ. ತಲಕಾವೇರಿಯ ಸಮಗ್ರ ದೃಶ್ಯವನ್ನ ಎಲ್ಲಿಂದ ವೀಕ್ಷಿಸಬಹುದು? ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. 4 ಆಯ್ಕೆಗಳು: ಸಲಾಂ ಕಲ್ಲು, ರಾಜಾ ಸೀಟ್, ಗಡೈ ಕಲ್ಲು, ಬ್ರಹ್ಮಗಿರಿ ಶಿಖರ. ಯಾವುದಿರಬಹುದು? ಬ್ರಹ್ಮಗಿರಿ ಶಿಖರ ಅಂತ ದ್ವಾರಕನಾಥ್ ಹೇಳ್ತಾ ಇದ್ದಾರೆ. ಹೌದಾ ವಿದ್ಯಾಧರಿ ಅವರೇ? ರಾಜಾ ಸೀಟ್ ಇರಬಹುದು ಸರ್. ರಾಜಾ ಸೀಟ್, ಬ್ರಹ್ಮಗಿರಿ ಶಿಖರ 2 ಉತ್ತರಗಳು ನಮ್ಮಲ್ಲಿವೆ. ಯಾವ ಉತ್ತರ ಸರಿ ನೋಡೋಣ. ಉತ್ತರವನ್ನ ನೋಡೋಣ. ಆದರೆ ಸಲಾಂ ಕಲ್ಲು ಅನ್ನೋದು ಸರಿಯಾದ ಉತ್ತರ. ಏನಿದು ಸಲಾಂ ಕಲ್ಲು ಅಂತ ಹೇಳ್ತಂದ್ರೆ, ಸಲಾಂ ಅನ್ನೋ ಉರ್ದು ಶಬ್ದ ಯಾಕೆ ಇಲ್ಲಿ ಬಂತು ಅಂತ ಒಂದು ಪ್ರಶ್ನೆ ಮನಸ್ಸಲ್ಲಿ ಮೂಡುತ್ತೆ. ಟಿಪ್ಪು ಸುಲ್ತಾನ್ ಕೊಡಗನ್ನ ಗೆಲ್ಲೋದಿಕ್ಕೆ ಬರ್ತಾನೆ. ಭಾಗಮಂಡಲದ ಪ್ರದೇಶವನ್ನ ಗೆದ್ದಾಗ ಅದಕ್ಕೆ ಒಂದು ಕುರುಹು ಆತ ಸ್ಥಾಪಿಸೋದಕ್ಕೆ ಇಷ್ಟಪಡ್ತಾನೆ. ಒಂದು ಕಲ್ಲನ್ನ ನೆಡ್ತಾನೆ. ಅದು ತಲಕಾವೇರಿಗೆ ಹೋಗುವ ದಾರಿಯಲ್ಲಿ ಇದೆ. ಅದು ಆ ಕಲ್ಲಿನ ಹತ್ರ ನಿಂತ್ಕೊಂಡ್ರೆ ಇಡೀ ತಲಕಾವೇರಿಯ ಸಮಗ್ರ ದೃಶ್ಯ ಬಹಳ ಸೊಗಸಾಗಿ ರೋಚಕವಾಗಿ ಕಾಣುತ್ತೆ. ಇವತ್ತಿಗೂ ಸಹ ಈ ಸಲಾಂ ಕಲ್ಲು ಇದೆ. ಸಲಾಂ ಟಿಪ್ಪು ಸ್ಥಾಪಿಸಿರೋದ್ರಿಂದ ಆ ಉರ್ದು ಹೆಸರು ಉಳ್ಕೊಂಡಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ವಿದ್ಯಾಧರಿ ಅವರಿಗೆ ಕೇಳ್ತಾ ಇದ್ದೇವೆ. ಪುಸ್ತಕ ದೇವರು, DVG ಬರೆದಂಥ ದೇವರು ಎನ್ನುವ ಪುಸ್ತಕ ತಮಗೆ ದೊರೆಯಬೇಕಾದರೆ ನಮ್ಮ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. ವ್ಯಾಸ ಭಾರತದಲ್ಲಿ ಪ್ರತಿನಾಯಕ ದುರ್ಯೋಧನ, ಪಂಪ ಭಾರತದಲ್ಲಿ ಯಾರು? ಈ ಬಗ್ಗೆ ತಿಳ್ಕೋಬೇಕಾಗಿದೆ. ಆಯ್ಕೆಗಳು: ಶಕುನಿ, ಕರ್ಣ, ಭೀಷ್ಮ, ದುಶ್ಯಾಸನ. ಯಾರಿರಬಹುದು? ಕರ್ಣ.
ಕರ್ಣ ಸರ್. ಕರ್ಣ. ಹೌದಾ? ಉತ್ತರವನ್ನ ನೋಡೋಣ. ಕರ್ಣ ಸರಿಯಾದ ಉತ್ತರ. ಪುಸ್ತಕವನ್ನ ವಿದ್ಯಾಧರಿ ಅವರಿಗೆ ಕೊಡ್ತಾ ಇದ್ದೇವೆ. ಕರ್ಣನ ಪಾತ್ರ ಎಂತಹದ್ದು ಅನ್ನೋದನ್ನ ಬಹುಶಃ ಮೊದಲ ಬಾರಿಗೆ ಆಳವಾಗಿ ವಿಶ್ಲೇಷಣೆ ಮಾಡಿ ಆ ಬಗ್ಗೆ ಕಾವ್ಯವನ್ನು ಬರೆದದ್ದು ಪಂಪ ಅಂತ ಕಾಣುತ್ತೆ. ಕರ್ಣ ಮಹಾಭಾರತದಲ್ಲಿ ನೆನೆಯುವುದಾದರೆ ಕರ್ಣನಂ ನೆನೆ ಅಂತ ಹೇಳ್ತಾರೆ. ಇಡೀ ಮಹಾಭಾರತದಲ್ಲಿ ಅದೆಷ್ಟು ಪಾತ್ರಗಳು ಬರುತ್ತವೆ. ಆ ಎಲ್ಲ ಪಾತ್ರಗಳಲ್ಲೂ ಅದ್ಭುತವಾದದ್ದು ಅಂದರೆ ಕರ್ಣನ ಪಾತ್ರ ಅಂತ ಹೇಳ್ತಾರೆ ಪಂಪ. ಕರ್ಣ ರಸಾಯನ ಮಲ್ತೆ ಅನ್ನೋ ಮಾತಲ್ಲೂ ಸಹ ಹೇಳ್ತಾರೆ. ಹಾಗಾಗಿ ಕರ್ಣ ನಿಜವಾದ ಪ್ರತಿನಾಯಕ ಅಂತ ಹೇಳ್ಬೋದು. ಹಾಗೆಯೇ ನಾಯಕ ಸಹಜವಾಗಿ ಅರ್ಜುನನಿಗೆ ದೊರೆಯುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಯಂಕಪ್ಪ ಅವರಿಗೆ ತಮ್ಮ ಪುಸ್ತಕ ಬಂಕಿಮಚಂದ್ರ ಚಟರ್ಜಿ ಬರೆದ ಆನಂದ ಮಠ ಎನ್ನುವ ಕಾದಂಬರಿ ಅನುವಾದ ಮಾಡಿದ್ದಾರೆ ಎಸ್.ಆರ್. ರಾಮಸ್ವಾಮಿ. ನಮ್ಮ ಪ್ರಶ್ನೆ: ಕಾವೇರಿಯಿಂದ ಗೋದಾವರಿಯವರೆಗೆ ಕನ್ನಡ ನಾಡು ಹಬ್ಬಿತ್ತು, ಆದರೆ ಯಾರ ಕಾಲದಲ್ಲಿ ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನ ನೋಡೋಣ. ಇಮ್ಮಡಿ ಪುಲಿಕೇಶಿ, ನೃಪತುಂಗ, ವಿಷ್ಣುವರ್ಧನ, ಕೃಷ್ಣದೇವರಾಯ. ಯಾರಿರಬಹುದು ಯಂಕಪ್ಪ? ಕೃಷ್ಣದೇವರಾಯ ಸರ್. ಕೃಷ್ಣದೇವರಾಯ. ಹೌದಾ ದ್ವರಕನಾಥ್ ಅವರೇ? ಸರ್, ನೃಪತುಂಗ. ನೃಪತುಂಗ. ಉತ್ತರವನ್ನ ನೋಡೋಣ. ನೃಪತುಂಗ ಅನ್ನೋದು ಸರಿಯಾದ ಉತ್ತರ. ನೃಪತುಂಗನ ಕಾಲದಲ್ಲಿ ಆತನ ಆಸ್ಥಾನದಲ್ಲಿ ಶ್ರೀ ವಿಜಯ ಎನ್ನುವ ಕವಿ ಒಬ್ಬ ಇದ್ದ. ಬಹುಶಃ ಆತನೇ ಕವಿರಾಜ ಮಾರ್ಗವನ್ನ ರಚಿಸಿರಬೇಕು ಅಂತ ತಜ್ಞರ ಒಂದು ಲೆಕ್ಕಾಚಾರ. ಈ ಕಾವ್ಯದಲ್ಲಿ ಕಾವೇರಿಯಿಂದ ಗೋದಾವರಿಯವರೆಗೆ ಹರಡಿದ್ದ ನಾಡು ಅನ್ನೋ ವಿವರಣೆಯನ್ನ ಶ್ರೀ ವಿಜಯ ನಮಗೆ ಕೊಡ್ತಾನೆ. ಆದರೆ ಬರೀ ಗೋದಾವರಿವರೆಗೆ ಮಾತ್ರ ಇತ್ತ ಕನ್ನಡ ನಾಡು ಅಂತ ಪ್ರಶ್ನೆ ಕೇಳಿದ್ರೆ ಇಲ್ಲ, ಅದಕ್ಕಿಂತಲೂ ಮುಂದೆ ಹೋಗಿತ್ತು. ಯಾಕೆಂತ ಹೇಳ್ತಂದ್ರೆ ಇಂಬಡಿ ಪುಲಿಕೇಶಿಗೆ ನಾವು ದಕ್ಷಿಣಾಪತೇಶ್ವರ ಅಂತ ಕರಿತೇವೆ. ಯಾಕೆಂದ್ರೆ ನರ್ಮದಾ ನದಿ ತೀರದಲ್ಲಿ ಅವನಿಗೂ ಹರ್ಷನಿಗೂ ಯುದ್ಧ ನಡೆದಾಗ ಇಬ್ಬರು ಸರಿಸಮಕ್ಕೆ ನಿಂತಾಗ ನಾನು ಉತ್ತರಾಪತೇಶ್ವರ, ನೀನು ದಕ್ಷಿಣಾಪತೇಶ್ವರ ಅನ್ನೋ ಒಪ್ಪಂದದ ಮೇಲೆ ಅವರು ಒಂದು ಸಂಧಿಯನ್ನ ಮಾಡಿಕೊಳ್ಳುವಂಥ ಚಿತ್ರವು ದೊರೆಯುತ್ತೆ. ಹಾಗೆಯೇ ಮೂರನೆಯ ರಾಷ್ಟ್ರಕೂಟರ ಮೂರನೆಯ ಕೃಷ್ಣನ ಕಾಲದಲ್ಲಿ ಕನ್ನಡಿಗರ ಸೇನೆ ಏನಿತ್ತು, ಗಂಗಾ ಯಮುನಾ ಪ್ರದೇಶದ ನೀರನ್ನ ಕುಡಿಯಿತು ಅನ್ನೋ ವರ್ಣನೆ ದೊರೆಯುತ್ತೆ. ಹಾಗೆಯೇ ನೇಪಾಳದಲ್ಲೂ ಸಹ ಕನ್ನಡ ಸಾಮ್ರಾಜ್ಯ, ಕನ್ನಡ ಅರಸರು ರಾಜ್ಯಭಾರ ಮಾಡಿದ ಬಗ್ಗೆ ಚಿದಾನಂದ ಮೂರ್ತಿಯವರು ಸೊಗಸಾದ ಸಂಶೋಧನೆಯನ್ನ ಮಾಡಿದ್ದಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡೋಣ. ದೀಪ್ತ ಶೃಂಗಗಳು ವ್ಯಕ್ತಿ ಚಿತ್ರಗಳ ಕೃತಿ ಎಸ್.ಆರ್. ರಾಮಸ್ವಾಮಿ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ಚಿತ್ರದಲ್ಲಿರುವವರನ್ನ ಗುರುತಿಸಿ ಚಿತ್ರವನ್ನ ನೋಡೋಣ. ಆಯ್ಕೆಗಳನ್ನ ಈಗ ಕೊಡ್ತಾ ಇದ್ದೇನೆ. ಆಯ್ಕೆಗಳು: ಟಿ.ಆರ್. ಅನಂತರಾಮು, ಜೆ.ಆರ್. ಲಕ್ಷ್ಮಣರಾವ್, ಅಡ್ಯನಡ್ಕ ಕೃಷ್ಣ ಭಟ್, ನಾಗೇಶ್ ಹೆಗಡೆ. ಯಾರಿರಬಹುದು? ಟಿ.ಆರ್. ಅನಂತರಾಮು ಅಂತ ಹೇಳ್ತಾ ಇದ್ದಾರೆ ದ್ವಾರಕನಾಥ್ ಅವರು. ಹೌದಾ? ವಿದ್ಯಾಧರಿ ಅವರನ್ನ ಒಮ್ಮೆ ಕೇಳೋಣ. ವಿದ್ಯಾಧರಿ. ನಾಗೇಶ್ ಹೆಗಡೆ ಸರ್. ನಾಗೇಶ್ ಹೆಗಡೆ. ಟಿ.ಆರ್. ಅನಂತರಾಮು, ನಾಗೇಶ್ ಹೆಗಡೆ. ಯಾರು ಈ ಚಿತ್ರದಲ್ಲಿರುವ ವ್ಯಕ್ತಿ? ಉತ್ತರವನ್ನ ತಿಳ್ಕೊಳ್ಳೋಣ. ನಾಗೇಶ್ ಹೆಗಡೆ ಸರಿಯಾದ ಉತ್ತರ. ವಿದ್ಯಾಧರಿ ಈ ಉತ್ತರವನ್ನ ಕೊಟ್ಟಿದ್ದಾರೆ. ನಾಗೇಶ್ ಹೆಗಡೆ ವಿಜ್ಞಾನ ಲೇಖಕರು, ಪರಿಸರದ ಬಗ್ಗೆ ವಿಶೇಷವಾದ ಕಾಳಜಿ ಉಳ್ಳವರು. ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಸಾಹಿತ್ಯ ಅಕಾಡೆಮಿಯ ಜೊತೆಗೆ ಇವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಫೆಲೋಶಿಪ್ ಅನ್ನು ಸಹ ಪಡೆದಿದ್ದಾರೆ. ನಮ್ಮ ನಡುವೆ ವಿಜ್ಞಾನದ ಬಗ್ಗೆ ಬರೀತಾ ಇರ್ತಕ್ಕಂಥ
ಪ್ರಮುಖ ಲೇಖಕರಲ್ಲಿ ನಾಗೇಶ್ ಹೆಗಡೆ ಸಹ ಒಬ್ಬರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ವಿದ್ಯಾಧರಿ ಅವರಿಗೆ. ರಾಜತರಂಗಿಣಿ ಕಥಾವಳಿ SR ರಾಮಸ್ವಾಮಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಪ್ರಶ್ನೆ: ಈ ಚಿತ್ರದಲ್ಲಿರುವವರನ್ನ ಗುರುತಿಸಿ. ಚಿತ್ರವನ್ನ ನೋಡೋಣ. ಆಯ್ಕೆಗಳನ್ನ ಈಗ ನೋಡೋಣ. ಆಯ್ಕೆಗಳು: ಬಾಬು ರಾಜೇಂದ್ರ ಪ್ರಸಾದ್, ವರಾಹಗಿರಿ ವೆಂಕಟಗಿರಿ, ಸರ್ವಪಲ್ಲಿ ರಾಧಾಕೃಷ್ಣನ್, ರಾಮಸ್ವಾಮಿ ವೆಂಕಟರಾಮನ್. ಯಾರಿರಬಹುದು ವಿದ್ಯಾಧರಿ? ಬಾಬು ರಾಜೇಂದ್ರ ಪ್ರಸಾದ್. ಉತ್ತರವನ್ನ ನೋಡೋಣ. ಬಾಬು ರಾಜೇಂದ್ರ ಪ್ರಸಾದ್ ಉತ್ತರ ಸರಿಯಾಗಿದೆ. ಬಾಬು ರಾಜೇಂದ್ರ ಪ್ರಸಾದ್ ಅವರು ಸ್ವತಂತ್ರ ಭಾರತದ ಮೊದಲ ಅಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು, ರಾಷ್ಟ್ರಪತಿಗಳು ಆಗಿದ್ರು ಅನ್ನೋ ವಿಚಾರವನ್ನ ಸಾಂದರ್ಭಿಕವಾಗಿ ಇಲ್ಲಿ ನಾವು ನೆನೆಸ್ಕೋಬಹುದು. ಈ ಆಯ್ಕೆಗಳಲ್ಲಿರುವಂಥ 4 ಜನರು ಸಹ ರಾಷ್ಟ್ರಾಧ್ಯಕ್ಷರಾಗಿದ್ದವರೇ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಯಂಕಪ್ಪ ಅವರಿಗೆ. ತಮ್ಮ ಪುಸ್ತಕ ಪ್ರಾಚೀನ ಭಾರತದಲ್ಲಿ ರಸಾಯನ ವಿಜ್ಞಾನ, ಕೈವಾರ ಗೋಪಿನಾಥ್ ಇದನ್ನ ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಈ ಚಿತ್ರದಲ್ಲಿರುವವರನ್ನ ಗುರುತಿಸಿ. ಚಿತ್ರವನ್ನ ನೋಡೋಣ. ಯಂಕಪ್ಪ ಅವರೇ ಉತ್ತರ ಕೊಡ್ತೀರಾ? ಆಯ್ಕೆಗಳು ಬೇಕಾ? ಘಂಟಸಾಲ ಸರ್. ಘಂಟಸಾಲ ಆಯ್ಕೆಗೆ ಮೊದಲೇನೆ ಘಂಟಸಾಲ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಅವಕಾಶ ದ್ವಾರಕನಾಥ್ ಅವರಿಗೆ. ದ್ವಾರಕನಾಥ್ ಅವರೇ ಉತ್ತರ ಕೊಡ್ತೀರಾ? ಆಯ್ಕೆಗಳು ಕೊಡ್ಲಾ? ಸರ್ ಆಯ್ಕೆಗಳು ಕೊಡಿ ಸರ್. ಆಯ್ಕೆಗಳನ್ನ ನೋಡೋಣ. ಆಯ್ಕೆಗಳು: ಬಾಳಪ್ಪ ಹುಕ್ಕೇರಿ, ಸಿ ಅಶ್ವಥ್, ಮೈಸೂರು ಅನಂತಸ್ವಾಮಿ, ಪಾಂಡೇಶ್ವರ ಕಾಳಿಂಗರಾವ್. ಯಾರಿರಬಹುದು ದ್ವಾರಕನಾಥ್? ಪಾಂಡೇಶ್ವರ ಕಾಳಿಂಗರಾವ್. ಉತ್ತರವನ್ನ ನೋಡೋಣ. ಪಾಂಡೇಶ್ವರ ಕಾಳಿಂಗರಾವ್ ಉತ್ತರ ಸರಿಯಾಗಿದೆ. ಪಿ ಕಾಳಿಂಗರಾವ್ ಅಂತ ಪ್ರಸಿದ್ಧರು. ಭಾವಗೀತೆಗಳನ್ನ, ಜಾನಪದ ಗೀತೆಗಳನ್ನ, ಕೀರ್ತನೆಗಳನ್ನ ದಕ್ಷಿಣ ಕರ್ನಾಟಕದಲ್ಲಿ ವಿಶೇಷವಾಗಿ ಜನಪ್ರಿಯಗೊಳಿಸಿದವರು ಕಾಳಿಂಗರಾಯರು. ಉತ್ತರ ಕರ್ನಾಟಕದಲ್ಲಿ ಬಾಳಪ್ಪ ಹುಕ್ಕೇರಿ ಈ ಕೆಲಸವನ್ನ ಮಾಡ್ತಾರೆ. ಕಾಳಿಂಗರಾಯರನ್ನ ನಾವು ಕನ್ನಡದ ಕೋಗಿಲೆ ಅಂತ ನಾವು ಕರೆಯೋದು ಉಂಟು. ಮುಖ್ಯವಾಗಿ ಕೈಲಾಸಂ ಅವರ ಗೀತೆಗಳು, GP ರಾಜರತ್ನಂ ಅವರ ಗೀತೆಗಳು, ಮಾಸ್ತಿಯವರ ಗೀತೆಗಳು, ಈ ಆರಂಭ ಕಾಲದ ಗೀತೆಗಳು ಏನಿದ್ದುವೋ ಭಾವಗೀತೆಗಳು ಅವನ್ನೆಲ್ಲ ಜನಪ್ರಿಯಗೊಳಿಸ್ತವೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಎಷ್ಟು ಸೊಗಸಾದ ರಾಗವನ್ನ ಹಾಕಿ ಕಾಳಿಂಗರಾಯರು ಹಾಡಿದ್ದಾರೆ ಅಂದರೆ ಈಗಲೂ ಸಹ ಆ ಹಾಡನ್ನ ಕೇಳಿದ್ರೆ ಖುಷಿಯಾಗುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡೋಣ. ಪುಸ್ತಕ ಆದಿಕವಿ ವಾಲ್ಮೀಕಿಯ ಕಥನ ಶೈಲಿ, ಶಾಂತಕುಮಾರಿ ಬರೆದಿರುವಂಥದ್ದು. ಪ್ರಶ್ನೆ ದ್ವಾರಕನಾಥ್ ಅವರಿಗೆ. ತಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನ ಜೋಡಿಸಿ. ಅಕ್ಷರಗಳು: ಮ, ದೇ, ಯ, ಲ, ಗಿ, ಬಂ, ಕ, ದಿ. ದ್ವಾರಕನಾಥ್ ಅವರೇ, ವಿದ್ಯಾಧರಿ ಸಹ ಉತ್ತರವನ್ನ ಕೊಡೋದಕ್ಕೆ ಸಿದ್ಧತೆಯನ್ನ ನಡೆಸ್ಕೋಬಹುದು. ಮೊದಲ ಅವಕಾಶ ದ್ವಾರಕನಾಥ್ ಅವರಿಗೆ. ದ್ವಾರಕನಾಥ್ ಉತ್ತರ ಕೊಡ್ತಾ ಇಲ್ಲ. ವಿದ್ಯಾಧರಿ ಅವರೇ, ತಮ್ಗೇನಾದ್ರೂ ಹೊಳಿತಾ? ಬಂದಿದೆ. ಬಂದಿದೆ
ಸರಿಯಾಗಿದೆ, ಹೇಳಿ. ಮಾಗಿ ಹ್ಮ್ ಹೇಳಿ. ಬಂದಿದೆ ಮಾಗಿಲೆಯ ಮಾಗಿಯ ಕಾಲ. ಬಂದಿದೆ ಮಾಗಿಯ ಕಾಲ. ಉತ್ತರವನ್ನ ನೋಡೋಣ. ಮಾಗಿಯ ಕಾಲ ಬಂದಿದೆ. ಮಾಗಿಯ ಕಾಲ ಅಂದ್ರೆ ಏನು? ಚಳಿಗಾಲ ಈಗ ಆರಂಭ ಆಗಿದೆಯಲ್ಲ, ಹಾಗಾಗಿ ಮಾಗಿಯ ಕಾಲ ಬಂದಿದೆ ಅನ್ನೋದು ಅರ್ಥವತ್ತಾದ ಉತ್ತರ. ವಿದ್ಯಾಧರಿ ಅವರಿಗೆ ಪುಸ್ತಕವನ್ನ ಕೊಡ್ತಾ ಇದ್ದೇವೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ವಿದ್ಯಾಧರಿ ಅವರಿಗೆ ಬರ್ತಾ ಇದೆ. ಪುಸ್ತಕವನ್ನ ನೋಡೋಣ. ಭಾರತದಲ್ಲೊಂದು ಸುಂಕದ ಬೇಲಿ ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನ ಜೋಡಿಸಿ. ಅಕ್ಷರಗಳು ದ, ಮಂ, ಬೆ, ಕ, ಗು, ಜು, ಳ, ವಿ. ವಿದ್ಯಾಧರಿ ಅವರಿಗೆ ಅವಕಾಶ. ಯಂಕಪ್ಪ ಅವರು ಸಹ ಉತ್ತರ ಕೊಡೋದಕ್ಕೆ ಸಿದ್ಧತೆಯನ್ನ ನಡೆಸ್ಕೋಬಹುದು. ವಿದ್ಯಾಧರಿ. ಬೆಳ ಮಂಜು, ಬೆಳಗು. ಹೇಳಿ, ಸರಿಯಾಗಿದೆ, ಹೇಳಿ. ಬೆಳಗು ಕವಿಯ ಮಂಜು ಕವಿದ ಬೆಳಗು. ಮಂಜು ಕವಿದ ಬೆಳಗು. ಹೌದಾ? ನೋಡೋಣ. ಮಂಜು ಕವಿದ ಬೆಳಗು. ಮಂಜು ಕವಿದ ಬೆಳಕು. ಡಿಸೆಂಬರ್ ಬಂದಿದೆ ಅಲ್ವಾ, ಹಾಗಾಗಿ ಬೆಳಗಿನ ಹೊತ್ತಲ್ಲಿ ಸಾಕಷ್ಟು ಮಂಜನ್ನ ನಾವು ನೋಡಬಹುದು. ಉತ್ತರ ಸರಿಯಾಗಿದೆ. ಪುಸ್ತಕವನ್ನ ಕೊಟ್ಟಿದ್ದೇನೆ. ಈಗ ಅವಕಾಶ ಯಂಕಪ್ಪ ಅವರಿಗೆ. ಯಂಕಪ್ಪ ಅವರ ಪುಸ್ತಕ ಮತ್ತು ಪ್ರಶ್ನೆ. ಶ್ರೀರಾಮನ ಕಥೆಯಲ್ಲಿ ಆದರ್ಶಗಳು ಎನ್ನುವ ಪುಸ್ತಕವನ್ನ ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನ ಜೋಡಿಸಿ. ಅಕ್ಷರಗಳು ಹೊಂ, ನ, ಜ, ಮುಂ, ರ, ಯ, ನೆ, ಗಿ. ಮುಂಜಾನೆ ವಂಗಿರಣ. ಉತ್ತರವನ್ನ ನೋಡೋಣ. ಮುಂಜಾನೆ ವಂಗಿರಣ. ಉತ್ತರವನ್ನ ನೋಡೋಣ. ಮುಂಜಾನೆಯ ಹೊಂಗಿರಣ. ಬಹಳ ಸುಲಭವಾದ ಪ್ರಶ್ನೆ. ಯಂಕಪ್ಪ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇನೆ. ಈಗ ಅವಕಾಶ ದ್ವಾರಕನಾಥ್ ಅವರಿಗೆ ಬರ್ತಾ ಇದೆ. ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳನ್ನ ಕೇಳ್ತೇವೆ. 5 ಉತ್ತರಗಳನ್ನ ಪಟಪಟ ಅಂತ ನೀವು ಕೊಟ್ಬಿಟ್ರೆ 5 ಪುಸ್ತಕಗಳನ್ನ ಕೊಡೋಕೆ ನಾವು ಸಿದ್ಧವಾಗಿದ್ದೇವೆ. ದ್ವಾರಕನಾಥ್ ಅವರೇ, ಸಿದ್ಧವಾಗಿದ್ದೀರಾ? ನಮ್ಮ ಮೊದಲ ಪ್ರಶ್ನೆ, ಎನ್ ಮೂರ್ತಿರಾಯರ ಯಾವ ಪುಸ್ತಕವು ಮೊದಲ ಬಾರಿಗೆ ಅಮೆರಿಕದಲ್ಲಿ ಪ್ರಕಟವಾಯಿತು? ಪೂರ್ವ ಸೂರಿಗಳೊಡನೆ ಅಪರ ವಯಸ್ಕನ ಅಮೆರಿಕ ಯಾತ್ರೆ. ಅಪರ ವಯಸ್ಕನ ಅಮೆರಿಕ ಯಾತ್ರೆ. ಮುಂದಿನ ಪ್ರಶ್ನೆ, ಮಲಿಕ್ ಎ ಮೈದಾನ್ ಫಿರಂಗಿ ಎಲ್ಲಿದೆ? ವಿಜಯಪುರ, ಕಲಬುರಗಿ, ಕೋಟೆ. ಕಲಬುರಗಿ ಕೋಟೆ. ಮುಂದಿನ ಪ್ರಶ್ನೆ, ಚಮಚ ಎನ್ನುವ ಕನ್ನಡ ಶಬ್ದದ ಮೂಲ ಯಾವ ಭಾಷೆಯಲ್ಲಿ ಇದೆ? ಉರ್ದು. ಮುಂದಿನ ಪ್ರಶ್ನೆ, ಈ ಗಾದೆಯನ್ನ ಪೂರ್ಣಗೊಳಿಸಿ. ಕಜ್ಜಿ ಇದ್ದವನಿಗೆ ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಹೋಗ್ಬೋದು. ಅಪ್ಪ ಅಮ್ಮ ನಮಗೆ ಇಟ್ಟದ್ದನ್ನ ಹೆಚ್ಚು ಅವರೇ ಬಳಸ್ತಾರೆ, ಏನದು? ಉತ್ತರವನ್ನ ನೋಡ್ತಾ ಹೋಗೋಣ. ಮೊದಲ ಉತ್ತರ ಪೂರ್ವ ಸೂರಿಗಳೊಡನೆ ಅನ್ನೋ ಪುಸ್ತಕ ಅಮೆರಿಕದಲ್ಲಿ ಪ್ರಕಟವಾಗುತ್ತೆ. 2ನೇ ಪ್ರಶ್ನೆಗೆ ಉತ್ತರ, ವಿಜಯಪುರ ಕೋಟೆಯಲ್ಲಿ ನಾವು ಮಲಿಕೆ ಮೈದಾನ್ ಎನ್ನುವ ಬೃಹತ್ ಫಿರಂಗಿಯನ್ನ ನೋಡಬಹುದು. ಚಮಚ ಎನ್ನುವ ಶಬ್ದ ಪಾರ್ಸಿ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ. ಕಜ್ಜಿ ಇದ್ದವನಿಗೆ ಲಜ್ಜೆ ಇಲ್ಲ, ಯಾಕಂದ್ರೆ ಕೆರೆತ ಹೆಚ್ಚಾಗೋದ್ರಿಂದ ನಿಂತ ಕಡೆ ಯಾರಿದ್ದಾರೆ ಅನ್ನೋದನ್ನ ನೋಡದೇನೆ
ಕೆರ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ. ಇದು ಕೆಲವು ಸಲ ಒಂದು ರೀತಿಯಾದ ಮುಜುಗರಕ್ಕೆ ಈಡಾಗಬಹುದು. ಮುಂದಿನ ಪ್ರಶ್ನೆ, ಹೆಸರು. ಅಪ್ಪ ಅಮ್ಮಂದರು ಹೆಸರನ್ನ ನಮ್ಗಿಡ್ತಾರೆ, ನಮ್ಮ ಹೆಸರನ್ನ ನಾವು ಬಳಸೋದು ಕಡಿಮೆ, ಅಪ್ಪ ಅಮ್ಮಂದರು ಬೇರೆಯವರೇ ನಮ್ಮ ಹೆಸರನ್ನ ಹೆಚ್ಚು ಉಪಯೋಗಿಸ್ತಾರೆ. ಯಾವುದೇ ಪುಸ್ತಕ ದೊರೀತಾ ಇಲ್ಲ ದ್ವಾರಕನಾಥ್ ಅವರಿಗೆ. ಮುಂದಿನ ಅವಕಾಶ ಬಂದಿದೆ ವಿದ್ಯಾಧರಿ ಅವರಿಗೆ. ವಿದ್ಯಾಧರಿ ಅವರೇ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಶುರು ಮಾಡ್ತೇನೆ. ಮೊದಲ ಪ್ರಶ್ನೆ, ಮೈಸೂರು ಊಟಿ ರಸ್ತೆಯಲ್ಲಿ ಯಾವ ವನ್ಯಧಾಮವು ದೊರೆಯುತ್ತದೆ? ಬಂಡೀಪುರ ಅಥವಾ ನಾಗರಹೊಳೆ? ಬಂಡೀಪುರ. ಮುಂದಿನ ಪ್ರಶ್ನೆ, ಬಸವಣ್ಣನವರು ಹುಟ್ಟಿದ ಸ್ಥಳ ಯಾವುದು? ಬಸವ ಕಲ್ಯಾಣ, ಬಸವನ ಬಾಗೇವಾಡಿ? ಬಸವ ಕಲ್ಯಾಣ. ಮುಂದಿನ ಪ್ರಶ್ನೆ, ಮುಜರಾಯಿ ಕನ್ನಡ ಶಬ್ದದ ಮೂಲ ಯಾವ ಭಾಷೆಯಲ್ಲಿ ಇದೆ? ಉರ್ದು. ಮುಂದಿನ ಪ್ರಶ್ನೆ, ಈ ಗಾದೆಯನ್ನ ಪೂರ್ಣಗೊಳಿಸಿ. ಹಲ್ಲಿದ್ದವರಿಗೆ ಕಡಲೆ ಇಲ್ಲ. ಮುಂದಿನ ಭಾಗ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಒಗಟನ್ನು ಬಿಡಿಸಿ. ಕ್ಷಣದಲ್ಲಿ ನೀರಲ್ಲಿ ಹುಟ್ಟಿ ನೀರಲ್ಲಿಯೇ ಬೆಳೆದು ಕ್ಷಣದಲ್ಲಿಯೇ ನೀರಲ್ಲಿ ಸಾವನ್ನ ಪಡೆಯುತ್ತೆ. ಯಾವುದು ಇದು? ದೀಪ. ಉತ್ತರ. ದೀಪ. ದೀಪನ ನೀರಲ್ಲಿ ಹುಟ್ಟುತ್ತಾ ದೀಪ? ನಂಗೆ ಗೊತ್ತಿಲ್ಲ. ಉತ್ತರವನ್ನ ನೋಡ್ತಾ ಹೋಗೋಣ. ಮೊದಲ ಉತ್ತರ ಬಂಡೀಪುರ ಸರಿಯಾಗಿದೆ. ಎರಡನೇ ಉತ್ತರ ಬಸವನ ಬಾಗೇವಾಡಿ ಆಗಿತ್ತು. ಮೂರನೇ ಉತ್ತರ ಮುಜರಾಯಿ ಶಬ್ದ ಪರ್ಷಿಯನ್ನಿಂದ ಕನ್ನಡಕ್ಕೆ ಬಂದಿದೆ. ನಾಲ್ಕನೇ ಕಡಲೆ ಇದ್ದವರಿಗೆ ಹಲ್ಲಿಲ್ಲ, ಇದು ಸರಿಯಾದ ರೂಪ ಆಗಿತ್ತು. ಐದನೇದು ನೀರಿನ ಗುಳ್ಳೆ. ನೀರಲ್ಲೇ ಹುಟ್ಟುತ್ತೆ, ನೀರಲ್ಲೇ ಸ್ವಲ್ಪ ಹೊತ್ತಿರುತ್ತೆ, ನೀರಲ್ಲೇ ಪಟ್ ಅಂತ ಒಡೆದೋಗುತ್ತೆ. ದೀಪ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯಾಧರಿಯವರೇ ಎಷ್ಟು ಪ್ರಶ್ನೆಗೆ ಸರಿ ಉತ್ತರ ಕೊಟ್ರಿ? ಒಂದೇ ಸರ್. ಒಂದು ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಿ. ಒಂದು ಪುಸ್ತಕವನ್ನ ತಮಗೆ ಕೊಟ್ಟಿದ್ದೇನೆ. ಈಗ ಅವಕಾಶ ಯಂಕಪ್ಪ ಅವರಿಗೆ. ತಮ್ಮ 5 ಪ್ರಶ್ನೆಗಳು ಈಗ ಬಂತು. ಮೊದಲ ಪ್ರಶ್ನೆ, 1603ರಲ್ಲಿ ಪಾಳೇಗಾರ ತಿಮ್ಮೇಗೌಡನ ರಾಜ್ಯದಲ್ಲಿ ಗಜಶಿಲಾಪುರಿ ಇತ್ತು. ಈಗ ಅದು ಯಾವ ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ? ಆನೇಕಲ್ಲು, ಹೆಗ್ಗಡದೇವನ ಕೋಟೆ? ಹೆಗ್ಗಡದೇವನ ಕೋಟೆ. ಮುಂದಿನ ಪ್ರಶ್ನೆ, ಬಾಬಾ ಬುಡನ್ಗಿರಿ ಶ್ರೇಣಿಯು ಯಾವ ಜಿಲ್ಲೆಯಲ್ಲಿದೆ? ಚಿಕ್ಕಮಗಳೂರು, ಹಾಸನ? ಚಿಕ್ಕಮಗಳೂರು. ಮುಂದಿನ ಪ್ರಶ್ನೆ, ಡಕಾಯಿತ ಎನ್ನುವ ಕನ್ನಡ ಶಬ್ದದ ಮೂಲವನ್ನ ಯಾವ ಭಾಷೆಯಲ್ಲಿ ಕಾಣಬಹುದು? ಹಿಂದಿ. ಮುಂದಿನ ಪ್ರಶ್ನೆ, ನಾಳೆ ಎಂದವನ? ಬಾಳು ಆಳು. ಬಾಳು ಹಾಳುನ? ಮುಂದಿನ ಪ್ರಶ್ನೆ, ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ. ಒಗಟನ್ನ ಬಿಡಿಸ್ಬೇಕು. ಗೊತ್ತಾಗ್ತಾ ಇಲ್ವಾ? ಉತ್ತರವನ್ನ ನೋಡ್ತಾ ಹೋಗೋಣ. ಉತ್ತರಗಳು: ಮೊದಲ ಪ್ರಶ್ನೆಗೆ ಉತ್ತರ ಆನೇಕಲ್ಲು. ಎರಡನೇ ಪ್ರಶ್ನೆಗೆ ಉತ್ತರ ಚಿಕ್ಕಮಗಳೂರು ಜಿಲ್ಲೆ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಡಕಾಯಿತ ಎನ್ನುವ ಶಬ್ದ ಹಿಂದಿಯಿಂದ ಕನ್ನಡಕ್ಕೆ ಬಂದಿದೆ. ಉತ್ತರ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಮನೆ ಹಾಳು, ಬಾಳು ಹಾಳಲ್ಲ. ನಾಳೆ ಎಂದವನ ಮನೆ ಹಾಳು ಅನ್ನೋದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಮಲ್ಲಿಗೆ ಹೂವು. ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ ಅಂದರೆ ಆ ಹೂಗಳ ಬಿಟ್ಟಿರೋ ರೀತಿಯನ್ನ ನೋಡಿ ನಮ್ಮ ಕವಿ ಈ ರೀತಿ ಬರೆದಿದ್ದಾನೆ ಒಗಟನ್ನ. 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ತಾವು ಕೊಟ್ಟಿದ್ದೀರಿ. 2 ಪುಸ್ತಕವನ್ನ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನ ಈಗ ನೋಡೋಣ. ದ್ವಾರಕನಾಥ್ ಅವರಿಗೆ 20 ಅಂಕಗಳು ಬಂದಿವೆ. ವಿದ್ಯಾಧರಿ ಅವರಿಗೆ 60 ಅಂಕಗಳು ಹಾಗೂ ಯಂಕಪ್ಪ ಅವರಿಗೆ 30 ಅಂಕಗಳು ಬಂದಿವೆ. ಮೂವರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.